ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬರ್ಡೇ ಶಾಪಿಂಗ್ ಹೋಗ್ತಿದ್ದೀವಿ. ನನ್ನ ಬರ್ಡೇಗಿನ್ನ 1 ವೀಕ್ ಇದೆ. ಬರ್ಡೇ ಶಾಪಿಂಗ್ ಅಂದರೆ ಏನಿಲ್ಲ, ಮೀನ್ಸ್ ಡ್ರೆಸ್ಸು, ಹೇರ್ ಅದೆಲ್ಲ ತೊಗೊಳಕ್ಕೆ. ಆ್ಯಂಡ್ ಇವನ್ ನಾಳಿದ್ದು ಶೂಟು ಇದೆ, ಅದೆಲ್ಲ ನೋಡಿ ಇವಾಗ ನಾವು ಎಲ್ಲಿ ನಾನು ಶಾಪಿಂಗ್ ಮಾಡೋಕೆ ಹೋಗ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಅಪ್ಪ, ಅಮ್ಮ, ನಾನು, ನಿಶ್ಚಯ ಎಲ್ಲರೂ ಬಂದಿದ್ದೀವಿ. ಸೊ ಗೈಸ್, ಇವಾಗ ನಾವು ಶಾಪಿಂಗ್ ಮಾಡೋಕ್ಕೆ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ಒಂದು ಡೌಟ್ ಇದೆ, ಇದು ತೊಗೊಳ್ಳೋದಾ ಅಥವಾ ಇದು ತೊಗೊಳ್ಳೋದಾ ಅಂತ. ಇದು ಮೆಟೀರಿಯಲ್ ಚೆನ್ನಾಗಿದೆ, ಇದು ಕಲರ್ ಚೆನ್ನಾಗಿದೆ. ನಮಗೆ ಈ ಮೆಟೀರಿಯಲ್ ಈ ಕಲರ್ ಬೇಕು, ಅದಕ್ಕೆ ಅಂತ ನೋಡ್ತಿದ್ದೀವಿ. ಅಲ್ಲಿ ಮೆಟೀರಿಯಲ್ಲು ಒಂದು ನೋಡಿಟ್ಟಿದ್ದೀವಿ. ಇಲ್ಲಿ ಇನ್ನೊಂದು ಯಾಕೆ ರೆಡಿಮೇಡ್ ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ಗೈಸ್, ಇಲ್ಲಿ ನೋಡೋಣ. ಆ ಥರ ಬೇಡ, ಬೇರೆ ಬೇರೆ ಪ್ಯಾಟ್ರನ್. ಇದು ಬೇಡ, ಸ್ಯಾಟಿನ್ ಮೆಟೀರಿಯಲ್ ಅಲ್ಲಿ ತೋರಿಸಿ. ಅದೇ ಥರ ಸೇಮ್ ಸೊ ಗೈಸ್, ಇದು ಟ್ರಯಲ್ ಮಾಡ್ತಿದ್ದೆ. ಇದು ಅಮ್ಮನ ಸ್ಟ್ರೈಟ್ ಇದೆ ಗೈಸ್, ನನಗೆ ಹೆಂಗಾಗುತ್ತೆ ಗೊತ್ತಿಲ್ಲ. ಟ್ರಯಲ್ ಮಾಡ್ಕೊ ಬಂದು ತೋರಿಸ್ತೀನಿ. ಆದಷ್ಟು ಪೀಸ್ ಹಾಕೋಬೇಕು. ಅದನ್ನು ಟ್ರೈ ಮಾಡಿ. ಇದು ನನ್ನ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್. ಮೀನ್ಸ್ ಇದು ಆಲ್ರೆಡಿ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 5:30 ಗೈಸ್. ನಾನು ಮತ್ತು ಅಮ್ಮ ನನಗೆ ಫೋಟೋಶೂಟ್ ಮಾಡ್ಸೋಕೆ ಹೋಗ್ತಿದ್ದೀನಿ. ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಯಾರು ಅಂತ ನೋಡ್ತೀರಿ. ಸೊ ನಾನು ಮೇಕಪ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನಾವು ಮೇಕಪ್ ಮಾಡಲ್ಲ, ಮೇಕಪ್ ಆರ್ಟಿಸ್ಟ್ ಬರ್ತಾರೆ. ಹೇರ್ ಮಾಡೋಕ್ಕೆ ಆರ್ಟಿಸ್ಟ್ ಬರ್ತಾರೆ. ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀವಿ, ಕೊನೆ ತನಕ ನೋಡಿ ಗೈಸ್. ಇವಾಗ ಹೇರ್ ಸ್ಟೈಲ್ ಎಲ್ಲ ರೆಡಿ ಮಾಡ್ಕೋತಿದ್ದೀವಿ. ಸೊ ಇವಾಗ ಮಾಡ್ತಿರೋ ಥೀಮ್ ಬಂದ್ಬಿಟ್ಟು ಬಕೆಟ್ ಥೀಮ್. ಇವಾಗ ಟ್ರೆಡಿಷನಲ್ ಅಂದರೆ ಹೆಂಗೆ ಹೇಳೋದು, ಟ್ರೆಂಡಲ್ಲಿ ಇದೆಯಲ್ಲ ಆ ಥರ, ಅದೇ ಆ ಥರ. ಸೊ ಇನ್ನೂ 2-3 ಥೀಮ್ ಇದೆ, ಅದು ಯಾವ್ದು ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ.
ಬಿದ್ದೋಗ್ತಿಲ್ಲ ಅಂತ ನಂಗೆ ಟೇಪ್ ಅಂಡಿಸ್ತೈತೆ ನಮ್ಮಮ್ಮ ಗೈಸ್. ನಾನು ಬಿದ್ದೋಗ್ತೀನಿ. ನೋಡಿ ಗೈಸ್ ದೀಕ್ಷಾನ್ ಪ್ಲಾಸ್ಟರ್ ಚಿನ್ಮಯ ಏನಾಗಲ್ಲ ಇರಮ್ಮ, ಒಂದ್ ಸ್ವಲ್ಪ ಹೊತ್ತು. ದೀಕ್ಷಾ ಭಗವಾನ್ ಸಾಕ್ ಅನ್ಸುತ್ತಲ್ಲ ಕಾವ್ಯ? ಈಗ ಒಳಗಡೆ ದೀಕ್ಷಾ ಇಲ್ಲಿ ನೋಡಿ, ಆ ಸೈಡ್ ಹೊಟ್ಟೆ ಒಳಗಡೆ ಏನಾದ್ರೂ ದೀಕ್ಷಾ ಇವತ್ತು ಫುಲ್ ಸ್ಮೈಲ್ ಮಾಡ್ಕೊಂಡೇ ಇರೋದು. ಡೆಕೋರೇಷನ್ ಮಾಡ್ದಂಗ ಬೇರೆ ಇನ್ಸ್ಟಾಗ್ರಾಮ್ ಕಮ್ಮಿ. ಗೈಸ್ ನಮ್ಮ ಮಗನಿಗೆ ಸರ್ಕಸ್ ಮಾಡ್ತಿದ್ದಾರೆ. ಈ ಪೋಲ್ ಬೇರೆ ಕೆಳಗಡೆ ಬಿಡೋಗ್ಬಿಟ್ಟಿದ್ರು. ಏನಾಗಲ್ಲ, ನಾನು ಹೇಳಿದ್ದೆ ನಮ್ಗೆ ಆಗುತ್ತೆ. ಸೊ ಗೈಸ್ ನಾವು ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ನಾನು ಇದು ಹೀಲ್ಸ್ ಹಾಕೊಂಡು ಈ ಫ್ರಾಕ್ ಹಾಕೊಂಡು ಬೆಟ್ಟದ ಹತ್ತಿ ಕೆಳಗಡೆ ಮಾಡ್ತಿದ್ದೀನಿ ಗೈಸ್. ಇದು ಫ್ರಾಕ? ಹಾ ಅಕ್ಕ, ಫ್ರಾಕ್ ತರ. ಆದ್ರೆ ಫ್ರಾಕ್ ಅಲ್ಲ. ಹೆಂಗೆ ನಡ್ಕೊ ಬಂದೆ? ಅಲ್ಲ ಇಲ್ಲಿವರೆಗೂ ಹೆಂಗ್ ಬಂದೆ ಅದನ್ನ ಹೇಳ್ದಿಕ್ಕ. ಯಪ್ಪ ಗೈಸ್, ಕಾರಲ್ಲಿ ಅಂತ ನಿಂತ್ಕೊಂಡೆ ಬರ್ಬೇಕು, ಕುತ್ಕೊಂಡಂಗಿಲ್ಲ. ಕುತ್ಕೊಂಡೆದೆಲ್ಲ ಇದಾಗುತ್ತೆ. ಗಾಡ್ ಹಾ ಅಕ್ಕ, ಇದೆಲ್ಲ ಹಿಂದೆ ಆಗುತ್ತೆ. ಸೊ ಅದಕ್ಕೆ ನಾನು ಕಾರಲ್ಲಿ ಕಾರಲ್ಲಿ ನಿಂತ್ಕೊಂಡು ತಲೆ ಬಗ್ಸ್ಕೊಂಡು ಬಂದೆ. ಕೂರ್ಸ್ಬಿಡೋಣ ದೀಕ್ಷಾನ ಅಕ್ಕ, ನೀರಲ್ಲಿ ಬಿಟ್ಬಿಡೋಣ. ಇಲ್ಲ ಸೊ ಗೈಸ್ ನಾವು ಬಂದಿರೋದು ಅಕ್ಕ, ಇದು ಯಾವ ಲೇಕ್? ಗಂಗಚಂದ್ರ ಲೇಕ್. ಗನ್ಚಂದ್ರ ಲೇಕ್. ಗಂಗಚಂದ್ರ ಲೇಕ್ ಬಂದಿದೀವಿ ನಾವು. ಸೊ ಇಲ್ಲಿ ನಾವು ಲೊಕೇಶನ್ ಬಂದಾಯ್ತು. ಇವಾಗ ಫೋಟೋ ಶೂಟ್ ಮಾಡೋಣ ಗೈಸ್. ಇಲ್ಲಿ ಕಾವ್ಯ ಅಕ್ಕನೇ ನಂಗೆ ಮೇಕಪ್ ಮಾಡಿದ್ದು. ಇವ್ರೆ ಕಾವ್ಯ ಅಕ್ಕ. ಯಾರು ಹೇಳಿ? ಕಾವ್ಯ ಅಕ್ಕ ಸಮಕ್ಕ ನೋಡಿದ್ದೀರಲ್ವಾ ಗೈಸ್ ನೀವು? ಅವ್ರ ಕಾಲೇಜ್ ಫ್ರೆಂಡ್. ಹಾ ಆಗಿದೆ. ಆಮೇಲೆ ಇವರು ಬಂದ್ಬಿಟ್ಟು ದರ್ಶನ್ ಅಣ್ಣ, RCB ಟೀಮ್. ಶಿಕ್ಷಕ ಮೂವಿ ಟೈಮ್ ಅಲ್ಲಿ ಗೈಸ್, ಅವಾಗ ಆ ಟೈಮಲ್ಲಿ ದರ್ಶನ್ ಅಣ್ಣ ನಂಗೆ ಗೊತ್ತಾಯ್ತು. ಅದಕ್ಕೆ ಅಮ್ಮ ನನ್ ಬರ್ಡೇ ಹೆಂಗಿದ್ರು ಹತ್ರ ಬರ್ತಿದೆ ಅಲ್ವಾ, ಅದಕ್ಕೆ ಫೋಟೋ ಶೂಟ್ ಮಾಡಿ. ಸುಖೇಶಲ್ಲಿ ಯಾರು ಕುದುರೆ ಹಿಡ್ಕೊಂಡು ಹೋಗ್ತಿದ್ರು. ನಮ್ಮಮ್ಮ ಅವ್ರನ್ನ ಕರೆದ್ಬಿಟ್ಟು ನಂಗಂತೂ ಸಖತ್ ಹಿಂಸೆ ಕೊಡ್ತೈತೆ. ಮುಟ್ಟು ಅಂತ ನಂಗೆ ಭಯ ಗೈಸ್. ಭಯ ಆಗ್ಬಿಟ್ರೆ ಕಾಲಲ್ಲಿ ಒದ್ಬಿಟ್ರೆ ಅಂತ ನಂಗೆ ಭಯ. ಇಲ್ಲಂತೂ ತುಂಬಾ ರೆಡ್ ಡ್ಯಾನ್ಸ್ ಗಳಿವೆ. ಇವಾಗ ನೆಕ್ಸ್ಟ್ ಥೀಮ್ ಹೋಗೋಣ. ಇವಾಗ ಸುಚೇಕ ನೋಡಿ ಗೈಸ್, ತಿಂತಾನೆ ಇದೆ, ತಲೆ ಎತ್ತಿದ್ರೆ ಚೆನ್ನಾಗಿರುತ್ತೆ. ತಿಂತಾನೆ ಇದೆ ಇದು. ಅಂಡ್ ನೆಕ್ಸ್ಟ್ ಥೀಮ್ ಚಂದ್ರಮನ್ ಆಫೀಸ್ ಹತ್ರ ಒಂದು ಸ್ಟುಡಿಯೋ ಇದೆ, ಅಲ್ಲಿ ಒಂದು ಥೀಮ್ ಮಾಡಿಸ್ತಿದೀವಿ. ಯಾವ ಥೀಮ್ ಅಂತ ನೋಡಿ. ಸೊ ಇವಾಗ ಇಲ್ಲಿಂದ ಹೋಗ್ಬೇಕು ಗೈಸ್. ಇಲ್ಲಿಂದ ಹೋಗ್ಬೇಕು ಒಂದ್ 5 ನಿಮಿಷ. ಇಲ್ಲಿಂದ ಹೊರಟಿ ಅಲ್ಲೋಗಿ ಅಲ್ಲಿಂದ 2 ಥೀಮ್ ಇರ್ಬೇಕು. ಸೊ ಇದು ಬಂದು ಟ್ರೆಡಿಷನಲ್. ಇವತ್ತು ಕೂಡ ಮೇಕಪ್ ಮಾಡೋದು ಕಾವ್ಯ ಅಕ್ಕನೇ. ಸೊ ಇವಾಗ ಬೇಗ ಶೂಟ್ ಹತ್ರ ಹೋಗ್ಬೇಕು. ಇಲ್ಲೇ ಇದೆ ನೋಡಿ ಗೈಸ್ ಕಾವ್ಯ ಅಕ್ಕ. ಅಕ್ಕ ನಿಮ್ ಪೇಜ್ ಹೆಸರು ಹೇಳಿ ಅಕ್ಕ. ವಿತ್ ಕಾವ್ಯ ಆರಾಧ್ಯ.
ಓಕೆ ಗೈಸ್, ಹೋಗಿ ಫಾಲೋ ಮಾಡ್ಕೊಳ್ಳಿ. ಮೇಕ್ ಓವರ್ ವಿತ್ ಕಾವ್ಯ. ಓಕೆ, ಸೊ ಗೈಸ್ ಇವಾಗ ಅಮ್ಮ ಆಲ್ರೆಡಿ ಅದನ್ನ ಹಾಕೊಂಡು ಸಖತ್ತಿದಾಗುತ್ತಾ. ನಾನು ಅದೇ ಹೂವನ್ನ ತಲೆಗೆ ಹಾಕೊಂಡಿದ್ದೀನಿ ನೋಡಿ ಗೈಸ್. ಸೊ ಗೈಸ್ ಇವಾಗ ನಾವು ಬಂದಿರೋದು ತುಮಕೂರಿರೋ ಆ್ಯಂಡಿ ವ್ಯಾಂಡಿ ಸ್ಟೋರಿಗೆ. ಸೊ ಇಲ್ಲಿ ನೋಡಿ ತುಂಬ ಸೆಟಪ್ಗಳಿವೆ. ನಮಗೆ ನಾವು ಫಸ್ಟೇ ಕಾಲ್ ಮಾಡಿ ಅಂದಿದ್ದು ನಮ್ಗೆ ಈ ಥರ ಬೇಕು ಅಂತ ಟ್ರೆಡಿಷ್ನಲ್ ಟೈಪ್, ಅದಕ್ಕೆ ರೆಡಿ ಮಾಡಿದ್ದಾರೆ. ಇಲ್ಲಿದೆ ನೋಡಿ ಗೈಸ್, ಇದೆ ಅನಿಸುತ್ತೆ, ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ಇದು ಮತ್ತೆ ಇದು ಎರಡು ನನ್ನ ಫೋಟೋ ಶೂಟಿಗೇನೆ. ಇದು ಬಂದ್ಬಿಟ್ಟು ಟ್ರೆಡಿಷ್ನಲ್, ಇದು ಬಂದ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ವೆಸ್ಟರ್ನ್. ಇದು ನಿಮಗೆ ಮುಂದೆ ಗೊತ್ತಾಗುತ್ತಿದ್ದಿ ಅಂತಿಕೆ ಅಂತ ಸದ್ಯಕ್ಕೆ. ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಗೈಸ್, ನಾನು ನನ್ನ ಬರ್ಡೇನ ಅಡ್ವಾನ್ಸ್ ಸೆಲೆಬ್ರೇಷನ್ ಮಾಡಿದ್ದೀನಿ. ಕ್ಯಾಂಡಲ್ ನಾನು ಹಚ್ತಾ ಇದ್ದೀನಿ. ಹಾಂ, ಕ್ಯಾಂಡಲ್ ಆಲ್ರೆಡಿ ಹಚ್ಚಿ ಉಪ್ಪಾಡಾಯಿತು. ರೀಟೇಕ್ ಇದು. ಅಯ್ಯೋ, ಎಷ್ಟು ನಿಮ್ಗೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದೀಕ್ಷಾ, ಹ್ಯಾಪಿ ಬರ್ಡೇ ಟು. ಕರೆಕ್ಟಾಗಿ ನಿಂತ್ಕೊಂಡು ಕಟ್ ಮಾಡಿ. ಒಬ್ಬಳೇ ಕಟ್ ಮಾಡಂಗೆ ಹೋದ್ನಲ್ಲ ಅದಕ್ಕೆ 10 years. ಮತ್ತೆ ಇದು ಹ್ಯಾಪಿ ಬರ್ಡೇ ಬೇಡ, ಚೂರು ಎಷ್ಟು. ಓಕೆ, ಸೊ ಗೈಸ್, ನಿಮಗೆ ಮೇಕಪ್ ಆರ್ಟಿಸ್ಟ್ ಮತ್ತು ಫೋಟೋಗ್ರಾಫಿ ಬೇಕು ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟ ಆಗಿತ್ತು ನನ್ನ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ಸ್. ಇನ್ನು ನನ್ನ ಬರ್ಡೇ ವ್ಲಾಗು ಬರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಓಕೆ, ಸೊ ಈ ವಿಡಿಯೋ ನನಗೆ ಎಂಡ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.